ಇನ್ನು ಪ್ರೀತಿಸಿದವನಿಗಾಗಿ ಕೊನೆ ಗಳಿಗೆಯಲ್ಲಿ ಮದುವೆ ಮುರಿದು ಬಿದ್ದ ಪ್ರಕರಣ ಇತ್ತಲ್ಲ ಹಾಸನದಲ್ಲಿ. ಕಡೆಗೂ ಪ್ರಿಯಕರ ರಘು ಜೊತೆಗೆ ಪಲ್ಲವಿ ವಿವಾಹ ಆಗಿದ್ದಾರೆ. ಇನ್ನೇನ್ ತಾಳಿ ಕಟ್ಟಬೇಕು ಅಷ್ಟರಲ್ಲಿ ಯುವತಿ ನಾನು ಮದುವೆ ಆಗಲ್ಲ ಅಂತ ಕೂತ್ಬಿಟ್ಟು. ಪಾಪ ಯುವಕನ ಸ್ಥಿತಿ ಬಹಳ ಬೇಸರ ತರಿಸ್ತಾ ಇತ್ತು. ಅಲ್ಲೇ ಆತ ಅಳ್ಳೋದಕ್ಕೆ ಶುರು ಮಾಡ್ಬಿಟ್ಟ ಪಾಪ. ಬಟ್ ಅದೇನೇ ಆಗ್ಲಿ, ಈಗ ಇಷ್ಟ ಇಲ್ದ ಮದುವೆ ಆ ಕ್ಷಣದಲ್ಲಾದ್ರೂ ಏನೋ ನಿರ್ಧಾರಕ್ಕೆ ಬಂದ್ಬಿಟ್ಲು ಅಂತಾನು ಅಂದ್ಕೊಂಡ್ರು ಬಂದಂಥವ್ರು. ಕೊನೆಗೆ ಆಕೆ ಯಾರನ್ನು ಪ್ರೀತಿಸ್ತಾ ಇದ್ಲು? ರಘು. ನೋಡಿ, ಈತನೇ ರಘು, ಆಕೆಯೇ ಪಲ್ಲವಿ. ಶಿಕ್ಷಕರೋರ್ವರ ಜೊತೆಗೆ ಆಕೆಯ ವಿವಾಹ ಇವತ್ತು ನಿಶ್ಚಯ ಆಗಿತ್ತು. ಇನ್ನೇನು ತಾಳಿ ಕಟ್ಟಬೇಕು. ಆ ಟೈಮ್ನಲ್ಲಿ ಪಲ್ಲವಿ ಮದುವೆ ಆಗಲ್ಲ ಅಂತ ಕೂಟ್ಬಿಟ್ಲು. ಈಗ ರಘುವನ್ನ ಎಲ್ಲ ಕರ್ಕೊಂಬಂದು ಆತನ ಪೋಷಕರು, ಆಕೆಯ ಪೋಷಕರು ಹಾಗೆ ಸಂಬಂಧಿಕರ ಸಮ್ಮುಖದಲ್ಲೇ ಇದೀಗ ವಿವಾಹ ನೆರವೇರಿದೆ. ಗಣಪತಿ ದೇವಾಲಯದಲ್ಲಿ ಸರಳವಾಗಿ ವಿವಾಹ ಆಗಿದೆ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿರುವಂಥ ಒಂದು ದೇವಾಲಯ. ಪ್ರಿಯಕರ ರಘು ಜೊತೆಗೆ ವಿವಾಹವನ್ನ ಯುವತಿಯ ಪೋಷಕರು ನೆರವೇರಿಸಿದ್ದಾರೆ. ಹೀಗೆ ಒಂದು ವಿಶೇಷವಾದಂಥ ವಿವಾಹಕ್ಕೆ ಇವತ್ತು ಹಾಸನ ಸಾಕ್ಷಿಯಾಗಿದೆ. ಕೊನೆ ಗಳಿಗೆಯಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರ ಜೊತೆ ವಿವಾಹ ಆಗಬೇಕಾಗಿತ್ತು. ಮಂಜುನಾಥ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಂಜುನಾಥ್, ಕೊನೆಗೆ ಏನೇನೆಲ್ಲ ಹೈಡ್ರಾಮಾ ಆಯಿತು, ಎರಡೂ ಕಡೆಯವ್ರ ಮನವೊಲಿಸೋದು ಇದೆಲ್ಲ ಹೆಂಗಾಯ್ತು? ಒಂದು ವಿಶೇಷವಾದಂಥ ವಿವಾಹಕ್ಕೆ ಇವತ್ತು ಹೇಗೆ ಹಾಸನ ಸಾಕ್ಷಿ ಆಯ್ತು ಅಂತ? ಹೌದು ಮಾಲ್ತೇಶ್, ಇಡೀ ಹಾಸನ ಜಿಲ್ಲೆಯಲ್ಲಿ ಒಂದು ರೀತಿ ತಲ್ಲಣಗೊಳಿಸಿದಂತ ಈ ಒಂದು ಮದುವೆ ಅವಾಂತರದ ಪ್ರಸಂಗ ಕಡೆಗೂ ಕೂಡ ಒಂದು ಮುಹೂರ್ತದ ಮೂಲಕ ಸುಖಾಂತಿ ಆಗಿದೆ ಅಂತ ಹೇಳ್ಬೋದು. ಯಾವ ಹುಡುಗಿ ಕೊನೆಯ ಕ್ಷಣದಲ್ಲಿ ಮದುವೆ ಬೇಡ ಅಂತೇಳಿ ಹಸನಿಂದ ಹಿಂದೆ ಸದಿದ್ಲು, ಆಕೆಯೇ ತಾನು ಇಷ್ಟಪಟ್ಟಂತ ಹುಡುಗನ ಜೊತೆಗೆ ಕಡೆಗೂ ಕೂಡ ಮುಹೂರ್ತವನ್ನ ಮಾಡ್ಕೊಂಡಿದ್ದಾಳೆ. ಹಾಸನ ನಗರದಲ್ಲೇ ಇರ್ತಕ್ಕಂಥ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಆ ಒಂದು ಕಲ್ಯಾಣ ಮಂಟಪ ದೊಡ್ಡ ಹೈಡ್ರಾಮಾ ನಡೆದೋಯ್ತು. ಇನ್ನು 3 ತಿಂಗಳ ಹಿಂದೆ ಆಲೂರು ತಾಲೂಕಿನ ಮೂಲದ ಸರ್ಕಾರಿ ಶಾಲೆ ಶಿಕ್ಷಕರ ಜೊತೆಗೆ ಹಾಸನದ ಹೊರವಲಯ ಇರ್ತಕ್ಕಂಥ ಭುವನಹಳ್ಳಿಯ ಪಲ್ಲವಿಯ ಜೊತೆಗೆ ಮದುವೆ ನಿಶ್ಚಯ ಆಗಿತ್ತು. ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಆಗಿತ್ತು. ನಿನ್ನೆ ರಾತ್ರಿಯಿಂದನೇ ಹಲವಾರು ಶಾಸ್ತ್ರಗಳೆಲ್ಲವೂ ಕೂಡ ನಡೆದಿದ್ದು, ಬೆಳಿಗ್ಗೆ ಕೂಡ ಎಲ್ಲವೂ ಕೂಡ ಶಾಸ್ತ್ರಗಳು ನಡೆದು ಕೊನೆ ಹಂತದಲ್ಲಿ ತಾಳಿ ಕಟ್ಟಬೇಕಿದೇನೋ ಶಿಕ್ಷಕ, ಆ ಹಂತದಲ್ಲಿ ಪಲ್ಲವಿ ಈ ಮದುವೆ ನನಗೆ ಇಷ್ಟ ಇಲ್ಲ, ನನಗೆ ಯಾಕೋ ಭಯ ಆಗ್ತಿದೆ ಅಂತೇಳಿ ಮೊದಲು ಆರಂಭದಲ್ಲಿ ಹೇಳ್ತಾರೆ. ಅದು ಯಾಕೆ ಅಂತೇಳಿ ಎಲ್ಲರೂ ಕೂಡ ಕೇಳಿದಾಗ ಕಡೆ ಗೊತ್ತಾಗುತ್ತೆ ಆಕೆ ಬೇರೆ ಒಬ್ಬ ಹುಡುಗನನ್ನ ಇಷ್ಟಪಡ್ತಿದ್ದಾಳೆ ಅಂತೇಳಿ. ಅಲ್ಲಿಗೆ ಆ ಮದುವೆ ಮುರಿದು ಬಿದ್ದಿತ್ತು. ಸತತವಾಗಿ 8-10 ಗಂಟೆಗಳ ನಂತರ ಒಂದಂದ್ರೆ ರಾಜಿ ಸಂಧಾನ ಎಲ್ಲವೂ ಕೂಡ ನಡೆದು ಕಡೆ ಕೂಡ ಯಾವ ಹುಡುಗನನ್ನ ಆಕೆ ಇಷ್ಟಪಟ್ಟಿದ್ರು ರಘು ಅಂತೇಳಿ ಹಾಸನ ತಾಲೂಕಿನ ಬಸವನಹಳ್ಳಿಯ ಗ್ರಾಮದ ರಘು ಆತನನ್ನ ಕಡೆಗೂ ಕೂಡ ಕರೆಸ್ತಾರೆ. ಅವರ ಪೋಷಕರನ್ನು ಕರೆಸಿ ಕಡೆಗೆ ಎರಡೂ ಕುಟುಂಬಗಳು ಕೂಡ ಒಪ್ಪಿ ಯಾವ ಕಲ್ಯಾಣ ಮಂಟಪದಲ್ಲಿ ಮದುವೆ ನಿಂತೋಗಿತ್ತು ಅದೇ ಕಲ್ಯಾಣ ಮಂಟಪದ ಪಕ್ಕದ ಇರ್ತಕ್ಕಂಥ ಗಣಪತಿ ದೇವಾಲಯದಲ್ಲಿ ರಾತ್ರಿ 7:30 ಸುಮಾರಿಗೆ ಮುಹೂರ್ತವನ್ನು ನಿಗದಿ ಮಾಡಿ ಅಲ್ಲಿ ರಘು ಪಲ್ಲವಿಯ ಕೊಳ್ಳಿಗೆ ತಾಳಿಯನ್ನ ಕಟ್ಟುವ ಮೂಲಕ ಕಡೆಗೂ ಕೂಡ ಪಲ್ಲವಿ ಯಾವ ಕಾರಣಕ್ಕಾಗಿ ಮದುವೆನ ಮುರಿದು ಹಸೆಮಣೆಯಿಂದ ಹಿಂದೆ ಸರಿದ್ರು ಅದೇ ಹುಡುಗನನ್ನ ಕೂಡ ಮದುವೆ ಆಗಿ ತನ್ನ ಇಷ್ಟವನ್ನ ಈಡೇರಿಸಿಕೊಂಡಿರ್ತಕ್ಕಂಥದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಮಂಜುನಾಥ್.